ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯಲ್ಲಿ ಸಿಎಂ ಡಿಕೆಶಿ ಜಿಲ್ಲಾ ಪ್ರವಾಸ. ಸುವರ್ಣಸೌಧ ಪ್ರವೇಶ ವೇಳೆ ವಾಸ್ತು ಮರೆಯದ ಸಿಎಂ ಡಿಕೆಶಿ. ಉತ್ತರ ದಿಕ್ಕಿನಿಂದ ಸುವರ್ಣಸೌಧ ಪ್ರವೇಶವನ್ನ ಮಾಡಿದ್ದಾರೆ ಸಿಎಂ ಡಿಕೆಶಿ ಅವರು. ಬೆಂಗಳೂರಿನಂತೆ ಬೆಳಗಾವಿಯಲ್ಲೂ ಉತ್ತರ ದಿಕ್ಕಿನಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿ ಅವರು ಹೇಳಿ ಕೇಳಿ ಆಚಾರ ವಿಚಾರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ವ್ಯಕ್ತಿ. ಒಂದು ಸಾರಿ ಗುರುಗಳು, ಅವ್ರು ನಂಬುವಂತಹ ಗುರುಗಳು ಮಾತಾಡಬೇಡ ಅಂತ ಹೇಳಿದ್ರೆ ಮಾತೇ ಆಡೋದಿಲ್ಲ. ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಆ ದಿಕ್ಕಿನಲ್ಲೇ ಹೋಗ್ತಾರೆ, ಅಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಕುತ್ಕೊಳ್ತಾರೆ. ಆ ಮಟ್ಟಿಗೆ ಆಚಾರ ವಿಚಾರಗಳನ್ನ, ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಬರುವಂತಹ ವ್ಯಕ್ತಿ ಬೆಳಗಾವಿಗೆ ಆಗಮಿಸಿದ್ದಾರೆ. ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಿದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸುವರ್ಣಸೌಧ ಪ್ರವೇಶ ವೇಳೆ ವಾಸ್ತುವನ್ನ ಮರಲಿಲ್ಲ ಸಿಎಂ ಡಿಕೆಶಿ. ಉತ್ತರ ದಿಕ್ಕಿನಿಂದ ಸುವರ್ಣಸೌಧವನ್ನ ಪ್ರವೇಶ ಮಾಡಿದ್ದಾರೆ ಸಿಎಂ ಡಿಕೆಶಿ ಅವರು. ಸಾಮಾನ್ಯವಾಗಿ ಬೇರೆ ಸಿಎಂಗಳಾಗಿರ್ಬೋದು ಅಥವಾ ಬೇರೆ ಅಧಿಕಾರಿಗಳು ಸುವರ್ಣಸೌಧಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನಿಂದ ಹೋಗ್ತಾರೆ, ಪಶ್ಚಿಮ ದಿಕ್ಕಿನ ದ್ವಾರದಿಂದ ಹೋಗ್ತಾರೆ. ಇವಾಗ ಇವರು ಉತ್ತರ ದಿಕ್ಕಿನಿಂದ ಹೋಗಿರೋದು ಬಹಳ ಕುತೂಹಲ ಅನ್ನಿಸ್ತಾ ಇದೆ. ಎಲ್ಲವನ್ನ ಸಹ ಮಾಡ್ಕೊಂಡೇ ಗುರುಗಳನ್ನ ಕೇಳ್ಕೊಂಡು ಬಂದಿರುವಂತೆ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲೂ ಸಹ ಉತ್ತರ ದಿಕ್ಕಿನಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಸಹ ಅಷ್ಟೇ. ಮೊದಲ ಬಾರಿಗೆ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದಲೇ ಸಹ ಎಲ್ಲಿ ಹೆಂಗಿರಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಲ್ಲವನ್ನೂ ಸಹ ಮೊದಲೇ ಪ್ಲಾನ್ ಮಾಡಿಕೊಂಡು ಹಿಂಗೆ ಇರಬೇಕು ಅಂಥೇಳಿ ಬದುಕುವಂತಹ ವ್ಯಕ್ತಿ ಸಿಎಂ ಡಿಕೆಶಿ ಅವರು. ಯಾವಾಗ ಬೆಳಗಾವಿಗೆ ಆಗಮಿಸಿದ್ರು ಅದ್ದೂರಿಯಾದಂತಹ ಸ್ವಾಗತವನ್ನು ಕೋರಿದ್ದಾರೆ. ಹೋಗಿದ್ದಾರೆ